ಎಸ್ ಶ್ರೀಪಾದ್ ಇನ್ನು ಭೀಮೆಯ ಒಡಲು ಸೇರುತ್ತಿದೆ ಪ್ಲಾಸ್ಟಿಕ್ ತ್ಯಾಜ್ಯ. ಬಟ್ಟೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನಗೊಳ್ತಾ ಇದೆ. ಭೀಮೆಯ ಒಡಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಯಾದಗಿರಿಯ ಹೊರ ವಲಯದಲ್ಲಿ ಹರಿಯುವಂತಹ ನದಿ ಭೀಮಾ ನದಿ ಬರೀ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬೋಗಿದೆ. ದುರಂತ ಇದೆ. ತ್ಯಾಜ್ಯದಿಂದಾಗಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಭೀಮಾ ನದಿಯ ನೀರು. ಕಲುಷಿತ ನೀರನ್ನ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಜನ, ಜಾನುವಾರು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಯಾವ ರೀತಿ ಭೀಮಾ ನದಿಯಲ್ಲಿ ಬಾಟ್ಲು ಪ್ಲಾಸ್ಟಿಕ್ ಸಿಕ್ಕಿದ್ದನ್ನೆಲ್ಲ ತಂದು ಎಸಿತಾ ಇದ್ದಾರೆ. ತ್ಯಾಜ್ಯಗಳಿಂದ ಪಾಚಿಗಟ್ಟಿ ನೀರು ಹಸಿರು ಬಣ್ಣಕ್ಕೆ ಆಗ್ಬಿಟ್ಟಿದೆ ಅಂತ, ಅಷ್ಟರ ಮಟ್ಟಿಗೆ ಭೀಮಾ ನದಿ ಗಬ್ಬೆದ್ದು ಹೋಗಿದೆ ಅಂತ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಈ ನದಿ ನೀರೇ ಕುಡಿಯಕ್ಕೆ ಪೂರೈಕೆ ಆಗೋದು. ಸದ್ಯ ಈ ಕಲುಷಿತಗೊಂಡ ಭೀಮೆಯ ನೀರನ್ನೇ ಜನ ಕುಡಿಯಬೇಕಾಗಿ ನೋಡಿ, ಇಂಥ ಪರಿಸ್ಥಿತಿ ಇದೆ. ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಇದೇನೆ ಅಲ್ಲಿ ಹಲವು ಹಳ್ಳಿಗಳಿಗೆ ಕುಡಿಯೋ ನೀರಾಗಿ ಪೂರೈಕೆ ಆಗುವಂತದ್ದು. ಇದರಿಂದಾಗಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮೆಯ ಒಡಲನ್ನ ಸ್ವಚ್ಛಗೊಳಿಸಿ ಅಂತ ಪರಿಸರವಾದಿಗಳು, ಕೇವಲ ಪರಿಸರವಾದಿಗಳು ಯಾಕೆ ಬೇಕ್ರಿ ಇದಕ್ಕೆ, ಯಾವ ಮನುಷ್ಯರಾದ್ರೂ ಸರಿ ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಗಬ್ಬೆದ್ದು ಹೋಗಿದೆ ನದಿ ಅಂತ. ಇದನ್ನ ಸ್ವಚ್ಛ ಮಾಡಬೇಕು ಮತ್ತು ಈ ತ್ಯಾಜ್ಯವನ್ನು ಎಲ್ಲೆಲ್ಲ ನದಿಗೆ ಸೇರಿಸ್ತಾರೆ ಅದನ್ನ ನಿಯಂತ್ರಣ ಮಾಡಬೇಕು. ರಾಜ್ಯದಲ್ಲೊಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅನ್ನೋ ಪರಿಸ್ಥಿತಿ ಇದೆ. ಸೊ ಭೀಮಾ ನದಿಯ ಒಡಲಂತೂ ಇಷ್ಟು ಗಬ್ಬೆದ್ದಿದೆ. ಅವರೇನಾದ್ರೂ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅಥವಾ ಸಣ್ಣ ನೀರಾವರಿ ಇಲಾಖೆಯವರು ಏನಾದ್ರೂ ಎಚ್ಚೆತ್ಕೊಂಡ್ರೆ ಖಂಡಿತವಾಗ್ಲೂ ಜನಗಳ ಬದುಕು ಉದ್ಧಾರ ಆಗತ್ತೆ. ಇಲ್ಲಾಂದ್ರೆ ಹಿಂಗೆ ನಿದ್ದೆ ಮಾಡ್ತಾ ಇರಬೇಕಾಗತ್ತೆ. ಎನಿವೆ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಯಾದಗಿರಿ ಸಿಟಿ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು ಮತ್ತು ಬಟ್ಟೆಗಳಿಂದ ಸಂಪೂರ್ಣವಾಗಿ ಆ ಭೀಮಾ ನದಿ ಮಲಿನಗೊಂಡಿರುವಂತದ್ದು. ಸದ್ಯ ನಾನಿವಾಗ ನಿಮ್ಗೆ ಈ ಒಂದು ಇವೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಈ ಒಂದು ಭೀಮಾ ನದಿಯಲ್ಲಿ ನಾನೀಗ ಇಳಿದು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾರೆ ಅನ್ನುವಂತ ದೃಶ್ಯಾವಳಿಗಳನ್ನ ಸಹ ನೀವು ಈಗ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಭೀಮಾ ನದಿ ಈಗಾಗಲೇ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಯಾಕಂತಂದ್ರೆ ಈ ಎಲ್ಲಾ ನೋಡ್ತಾ ಇರಬಹುದು ನೀವು ಮಲಿನಗೊಂಡು ಸಂಪೂರ್ಣವಾಗಿ ಭೀಮೆ ಈ ಒಂದು ಸಂಪೂರ್ಣವಾಗಿ ಮಲಿನಗೊಂಡಿರುವಂತಹ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಏನು ಈ ಒಂದು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಈಗ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಈ ಒಂದು ಭೀಮಾ ನದಿಯನ್ನ ಮಲಿನಗೊಂಡಿರುವಂತಹ ಭೀಮಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ನೋಡ್ತಾ ಇರಬಹುದು ನೀವು ಯಾವ ರೀತಿ ಈ ಎಲ್ಲಾ ಈ ಒಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಆ ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಭೀಮಾ ನದಿಗೆ ಹಾಕಿ ಹೋಗುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹೀಗಾಗಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಭಾಗದಲ್ಲಿ ಯಾಕಂತಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂತಹ ಪರಿಸರವಾದಿಗಳು ಸಹ ಈಗ ಭೀಮಾ ನದಿಗೆ ಬಂದು ಆ ಭೀಮಾ ನದಿಯ ತಟದಲ್ಲಿ ಇಳಿದು ನಿಂತಿರುವಂತಹ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಆ ಸಂಪೂರ್ಣವಾಗಿ ಏನೋ ದೇವರ ಫೋಟೋಗಳಾಗಿರ್ಬೋದು ಆ ಜೊತೆಗೆ ಏನು ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸವನ್ನ ಇಲ್ಲಿ ಜನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಭೀಮಾ ನದಿಯಲ್ಲಿರುವಂತಹ ಏನು ಪರಿಸರವಾದಿಗಳು ಸಹ ಏನೋ ಒಂದು ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಈಗ ಭೀಮಾ ನದಿಗೆ ಹೇಳುವ ಮೂಲಕ. ಸರ್ ಈಗ ನೋಡ್ರಿ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಯಾಕಂದ್ರೆ ಈ ಒಂದು ನೀರು ಗುರುಮಿಟ್ಗಲ್ನ ಕೆಲವು ಹಳ್ಳಿಗಳು ಮತ್ತು ಯಾದಗಿರಿ ಸಿಟಿ ಜನರಿಗೆ ನೀರು ಹೋಗ್ತಾವ ಸಂಪೂರ್ಣವಾಗಿ ಈಗ ಮಲಿನಗೊಂಡಿದೆ. ಏನ್ ಹೇಳ್ತೀರಿ? ಯಾದಗಿರಿ ನಗರ ನನಗೆ ಗೊತ್ತಿರ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ನಗರಕ್ಕೆ ಸರಬರಾಜು ಆಗ್ತಕ್ಕಂಥ ನೀರು ಇದೇ ಜಾಕ್ವಾಲ್ನಿಂತನೇ ಇದೇ ಪಾಚಿಗಟ್ಟಿದ್ದ ನೀರು ಕಲುಷಿತ ನೀರೇ ಗತಿ. ದಿನನಿತ್ಯ ಇವತ್ತು ಕುಡಿದು ಕೇಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಗರ ಜನತೆ ಅದ. ಅದೇ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮ್ಯಾಗಲಿಂದ ಹೋಗ್ತಾಗ 50 ಕಿಲೋಮೀಟರ್ ಗುರುಮಿಟ್ಕಲ್ ಹೋಗ್ತಾ ನೀರು ಶುದ್ಧ ನೀರು ಹೋಗ್ತಾವ. ಇದನ್ನು ಮಾಡಿಸುವಲ್ಲಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ನಗರಸಭೆ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗದಲ್ಲ. ಇದನ್ನ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿವರೆಗೆ ಮುಂದನೆ ಆಗಿಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇನ್ನು ಭೀಮೆಯ ಒಡಲು ಸೇರುತ್ತಿದೆ ಪ್ಲಾಸ್ಟಿಕ್ ತ್ಯಾಜ್ಯ. ಬಟ್ಟೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನಗೊಳ್ತಾ ಇದೆ. ಭೀಮೆಯ ಒಡಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಯಾದಗಿರಿಯ ಹೊರ ವಲಯದಲ್ಲಿ ಹರಿಯುವಂತಹ ನದಿ ಭೀಮಾ ನದಿ ಬರೀ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬೋಗಿದೆ. ದುರಂತ ಇದೆ. ತ್ಯಾಜ್ಯದಿಂದಾಗಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಭೀಮಾ ನದಿಯ ನೀರು. ಕಲುಷಿತ ನೀರನ್ನ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಜನ, ಜಾನುವಾರು.
ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಭೀಮಾ ನದಿಯಲ್ಲಿ ಬಾಟ್ಲು ಪ್ಲಾಸ್ಟಿಕ್ ಸಿಕ್ಕಿದ್ದನ್ನೆಲ್ಲ ತಂದು ಎಸಿತಾ ಇದ್ದಾರೆ. ತ್ಯಾಜ್ಯಗಳಿಂದ ಪಾಚಿಗಟ್ಟಿ ನೀರು ಹಸಿರು ಬಣ್ಣಕ್ಕೆ ಆಗ್ಬಿಟ್ಟಿದೆ ಅಂತ, ಅಷ್ಟರ ಮಟ್ಟಿಗೆ ಭೀಮಾ ನದಿ ಗಬ್ಬೆದ್ದು ಹೋಗಿದೆ ಅಂತ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಈ ನದಿ ನೀರೇ ಕುಡಿಯಕ್ಕೆ ಪೂರೈಕೆ ಆಗೋದು. ಸದ್ಯ ಈ ಕಲುಷಿತಗೊಂಡ ಭೀಮೆಯ ನೀರನ್ನೇ ಜನ ಕುಡಿಯಬೇಕಾಗಿ ನೋಡಿ, ಇಂಥ ಪರಿಸ್ಥಿತಿ ಇದೆ. ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಇದೇನೆ ಅಲ್ಲಿ ಹಲವು ಹಳ್ಳಿಗಳಿಗೆ ಕುಡಿಯೋ ನೀರಾಗಿ ಪೂರೈಕೆ ಆಗುವಂತದ್ದು. ಇದರಿಂದಾಗಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮೆಯ ಒಡಲನ್ನ ಸ್ವಚ್ಛಗೊಳಿಸಿ ಅಂತ ಪರಿಸರವಾದಿಗಳು, ಕೇವಲ ಪರಿಸರವಾದಿಗಳು ಯಾಕೆ ಬೇಕ್ರಿ ಇದಕ್ಕೆ, ಯಾವ ಮನುಷ್ಯರಾದ್ರೂ ಸರಿ ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಗಬ್ಬೆದ್ದು ಹೋಗಿದೆ ನದಿ ಅಂತ. ಇದನ್ನ ಸ್ವಚ್ಛ ಮಾಡಬೇಕು ಮತ್ತು ಈ ತ್ಯಾಜ್ಯವನ್ನು ಎಲ್ಲೆಲ್ಲ ನದಿಗೆ ಸೇರಿಸ್ತಾರೆ ಅದನ್ನ ನಿಯಂತ್ರಣ ಮಾಡಬೇಕು. ರಾಜ್ಯದಲ್ಲೊಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅನ್ನೋ ಪರಿಸ್ಥಿತಿ ಇದೆ. ಸೊ ಭೀಮಾ ನದಿಯ ಒಡಲಂತೂ ಇಷ್ಟು ಗಬ್ಬೆದ್ದಿದೆ. ಅವರೇನಾದ್ರೂ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅಥವಾ ಸಣ್ಣ ನೀರಾವರಿ ಇಲಾಖೆಯವರು ಏನಾದ್ರೂ ಎಚ್ಚೆತ್ಕೊಂಡ್ರೆ ಖಂಡಿತವಾಗ್ಲೂ ಜನಗಳ ಬದುಕು ಉದ್ಧಾರ ಆಗತ್ತಿಲ್ಲ ಅಂದ್ರೆ ಹಿಂಗೆ ನಿದ್ದೆ ಮಾಡ್ತಾ ಇರಬೇಕಾಗತ್ತೆ. ಎನಿವೆ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಯಾದಗಿರಿ ಸಿಟಿ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು ಮತ್ತು ಬಟ್ಟೆಗಳಿಂದ ಸಂಪೂರ್ಣವಾಗಿ ಆ ಭೀಮಾ ನದಿ ಮಲಿನಗೊಂಡಿರುವಂತದ್ದು. ಸದ್ಯ ನಾನಿವಾಗ ನಿಮ್ಗೆ ಈ ಒಂದು ಇವೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಈ ಒಂದು ಭೀಮಾ ನದಿಯಲ್ಲಿ ನಾನೀಗ ಇಳಿದು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾಳೆ ಅನ್ನುವಂತ ದೃಶ್ಯಾವಳಿಗಳನ್ನ ಸಹ ನೀವು ಈಗ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಭೀಮಾ ನದಿ ಈಗಾಗಲೇ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಯಾಕಂತಂದ್ರೆ ಈ ಎಲ್ಲಾ ನೋಡ್ತಾ ಇರಬಹುದು ನೀವು ಮಲಿನಗೊಂಡು ಸಂಪೂರ್ಣವಾಗಿ ಭೀಮೆ ಈ ಒಂದು ಸಂಪೂರ್ಣವಾಗಿ ಮಲಿನಗೊಂಡಿರುವಂತಹ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಏನು ಈ ಒಂದು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಈಗ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಈ ಒಂದು ಭೀಮಾ ನದಿಯನ್ನ ಮಲಿನಗೊಂಡಿರುವಂತಹ ಭೀಮಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ನೋಡ್ತಾ ಇರಬಹುದು ನೀವು ಯಾವ ರೀತಿ ಈ ಎಲ್ಲಾ ಈ ಒಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಆ ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಭೀಮಾ ನದಿಗೆ ಹಾಕಿ ಹೋಗುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹೀಗಾಗಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಭಾಗದಲ್ಲಿ ಯಾಕಂತಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂತಹ ಪರಿಸರವಾದಿಗಳು ಸಹ ಈಗ ಭೀಮಾ ನದಿಗೆ ಬಂದು ಆ ಭೀಮಾ ನದಿಯ ತಟದಲ್ಲಿ ಇಳಿದು ನಿಂತಿರುವಂತಹ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಆ ಸಂಪೂರ್ಣವಾಗಿ ಏನೋ ದೇವರ ಫೋಟೋಗಳಾಗಿರ್ಬೋದು ಆ ಜೊತೆಗೆ ಏನು ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸವನ್ನ ಇಲ್ಲಿ ಜನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಭೀಮಾ ನದಿಯಲ್ಲಿರುವಂತಹ ಏನು ಪರಿಸರವಾದಿಗಳು ಸಹ ಏನೋ ಒಂದು ರೀತಿಯ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಈಗ ಭೀಮಾ ನದಿಗೆ ಹೇಳುವ ಮೂಲಕ. ಸರ್ ಈಗ ನೋಡ್ರಿ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಯಾಕಂದ್ರೆ ಈ ಒಂದು ನೀರು ಗುರುಮಿಟ್ಕಲ್ನ ಕೆಲವು ಹಳ್ಳಿಗಳು ಮತ್ತು ಯಾದಗಿರಿ ಸಿಟಿ ಜನರಿಗೆ ನೀರು ಹೋಗ್ತಾವ ಸಂಪೂರ್ಣವಾಗಿ ಈಗ ಮಲಿನಗೊಂಡಿದೆ. ಏನ್ ಹೇಳ್ತೀರಿ? ಯಾದಗಿರಿ ನಗರ ನನಗೆ ಗೊತ್ತಿರ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ನಗರಕ್ಕೆ ಸರಬರಾಜು ಆಗತಕ್ಕಂಥ ನೀರು ಇದೇ ಜಾಕ್ವಾಲ್ನಿಂತನೇ ಇದೇ ಪಾಚಿಗಟ್ಟಿದ್ದ ನೀರು ಕಲುಷಿತ ನೀರೇ ಗತಿ. ದಿನನಿತ್ಯ ಇವತ್ತು ಕುಡಿದು ಕೇಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಗರ ಜನತೆ ಅದ. ಅದೇ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮ್ಯಾಗಲಿಂದ ತಗೋತಾಗ 50 ಕಿಲೋಮೀಟರ್ ಗುರುಮಿಟ್ಕಲ್ ಹೋಗ್ತಾ ನೀರು ಶುದ್ಧ ನೀರು ಹೋಗ್ತಾವ. ಇದನ್ನು ಮಾಡಿಸುವಲ್ಲಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ನಗರಸಭೆ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗದಲ್ಲ. ಇದನ್ನ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿವರೆಗೆ ಮುಂದನೆ ಆಗಿಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.